ತಂಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಅವಳು. ಇಲ್ಲಿದು ಸ್ಪೆಷಲ್ ಏನಂದರೆ ಹಳೆ ಬಟ್ಟೆ ಹಾಕೊಂಡ್ಬರ್ಬೇಕು. ಹುಷಾರು ಅದೇ ಇಲ್ಲಿ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ನೋಡಿ ಸಾಕಾಯ್ತು ನನಗೆ. ಫೈನಲಿ ಫ್ರೆಂಡ್ ಬಂದ್ರು. ಬಂದ ಪ್ರಭಾವ ನೋಡಿ ಬಟ್ಟೆ ಬಿಚ್ಕೊಂಡು ಬೆವರು ಸುರಿಸ್ಕೊಂಡು ಇಲ್ಲ 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 ರಾಶಿ ಇಲ್ಲ. ಕದೀತಿದ್ದೀವಿ ಯಾರಾದ್ರೂ ಬಂದು ಕಟ್ಟಿ ಬಡ್ದಾಯ್ತಲ್ಲ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ಸುತ್ತಾಡ್ಲಿಕ್ಕೆ ಹೋಗ್ತಿದೀವಿ. ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸುತ್ತಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಕೂಡ್ಲು ಫಾಲ್ಸಿಗೆ. ಇಲ್ಲೇ 1 hour ಡಿಸ್ಟೆನ್ಸ್ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ವಿಡಿಯೋ ಕಡೆ ಹೋಗುವ, ಬನ್ನಿ. ಯಾವುದೇ ಜರ್ನಿ ಸ್ಟಾರ್ಟ್ ಆಗೋ ಮುಂಚೆ ಮೊದಲ ಕೆಲಸ ನಮ್ಮ ಬೈಕ್ ಅಥವಾ ಗಾಡಿಗಳಿಗೆ ಊಟ ಮಾಡಿಸೋದು, ಅಂದ್ರೆ ಪೆಟ್ರೋಲ್ ಹಾಕ್ಸೋದು. ಯಾಕಂದ್ರೆ ಮಿಡ್ಲಲ್ಲಿ ಕೈ ಕೊಡಬಾರ್ದು ಅನ್ನೋ ರೀಸನ್ಗೆ. ಈ ಸಿಟಿ ಲೈಫಲ್ಲಿ ಆ ಸ್ಟ್ರೆಸ್ಸು ಅಂದ್ಕೊಂಡು ಆ ಸ್ಟ್ರೆಸ್ಸಿಗೆಲ್ಲ ಒಂದು ಸ್ಟ್ರೆಸ್ ಕೊಟ್ಟು ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟು ನಮ್ಮ ಮನಸ್ಸನ್ನು ಶಾಂತಗೊಳಿಸುವಂಥ ಶಕ್ತಿ ಇರೋದು ಯಾವುದಕ್ಕೆ? ಪ್ರಕೃತಿಗೆ ಮಾತ್ರ. ಆ ಪ್ರಕೃತಿಯ ಸೊಬಗು ಅದೊಂಥರ ವರ್ಣಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಚ್ಚ ಹಸಿರಲ್ಲಿ ನಮ್ಮ ಮನಸ್ಸು ತುಂಬಾ ಖುಷಿ ಪಡುತ್ತೆ. ನಾವು ಅಂಥ ಪ್ಲೇಸಿಗೆಲ್ಲ ಹೋದಾಗ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಈ ಕಡೆ ಶಿವಮೊಗ್ಗ, ಚಿಕ್ಕಮಗಳೂರು ಆ ಕಡೆ ಹೋಗುವಾಗ ತುಂಬ ಹಚ್ಚ ಹಸಿರು. ಇವಾಗ ನಾವು ಹೋಗಿರುವಂಥದ್ದು ಕೂಡ್ಲು ಫಾಲ್ಸ್. ನಮ್ಮ ಮನೆಯಿಂದ 1 hour ಡಿಸ್ಟೆನ್ಸ್ ಇದೆ ಅದು. ಅಲ್ಲಿಗೆ ಹೋಗಿದ್ವಿ. ನೀರಿತ್ತು ಈ ಟೈಮಲ್ಲಿ, ಅಂದರೆ ಸ್ವಲ್ಪ ಮಳೆ ಎಲ್ಲ ಬಂದಿತ್ತಲ್ವಾ, ಹಾಗಾಗಿ ನೀರಿತ್ತು. ಆ ನೀರಲ್ಲಿ ಆಟ ಆಡ್ತಾ ದೊಡ್ಡವ್ರ ಸಮೇತ ಚಿಕ್ಕ ಮಕ್ಕಳಾಗಿ ಹೋಗ್ಬಿಟ್ಟಿದ್ವಿ ನಾವು. ಅಷ್ಟು ಚೆನ್ನಾಗಿತ್ತು. ಸ್ವಲ್ಪ ರೋಡ್ ಚೆನ್ನಾಗಿದೆ, ಸ್ವಲ್ಪ ಆಫ್ ರೋಡ್ ಇದೆ. ಮುಂದೆ ಏನೆಲ್ಲ ಅಡ್ವೆಂಚರಸ್ ಮಾಡಿದ್ವಿ ಅಂತೇಳಿ ನೀವೇ ನೋಡಿ. ಇವಾಗ ಬಂದು ರೀಚ್ ಆದ್ವಿ. ಫೈನಲಿ ಕೂತ್ಕೊಂಡು ಸಾಕಾಯ್ತು. ಏನು ಅಯ್ಯೋ ಸೌಂಡೇ ಹೆಂಗಿತ್ತು ಬೈಕ್. ನನ್ನ ತಂಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಅವಳು ಬಂದಿದ್ದು. ಸ್ಪೀಡ್ ಅಣ್ಣ ನೋಡಿ. ಇಲ್ಲಿದು ಸ್ಪೆಷಲ್ ಏನಂದ್ರೆ ಹಳೆ ಬಟ್ಟೆ ಹಾಕೊಂಡ್ಬರ್ಬೇಕು. ಯಾಕಂದ್ರೆ ಇಲ್ಲಿ ಸ್ನಾನ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಹಳೆ ಬಟ್ಟೆ ಹಾಕೊಂಡ್ಬಂದಿದ್ದಾರೆ. ಇಲ್ಲಿಂದ ನಾವು ಎಂಟ್ರಿ ಫೀಸ್ ಕೊಡ್ಬೇಕು ಅವರಿಗೆ. ನಾವು ಟಿಕೆಟ್ ತಗೋಬೇಕು. ಇವಾಗ ಹೊರಟಿದ್ದೀವಿ. ಇದು ಒಳ್ಳೆ ಯಾನದು ಟ್ರಕ್ಕಿಂಗ್ ಮಾಡ್ದಂಗೆ ಉಂಟು. 1 kilometer ನಡಿಬೇಕು ಇವಾಗ. ಮತ್ತೆ ಟಿಕೆಟ್ 100 rupees ಒಬ್ಬೊಬ್ಬರಿಗೆ. ಇವಾಗ ಇಲ್ಲಿ ಕಲ್ಲು ಚೆನ್ನಾಗಿದೆ. ಮಾವಿನಕಾಯಿ ಇದೆ, ಕಾಡು ಮಾವಿನಕಾಯಿ. ಹಣ್ಣಾದರೆ ಚಂದ. ಹಣ್ಣು ಇನ್ನೂ ಆಗಿಲ್ಲ. ಹಣ್ಣಾದರೆ ಫುಲ್ ಪರಿಮಳ ಬರ್ತಿತ್ತು. ಹೋಗುವ. ನೀರು ಸೌಂಡ್ ನೋಡಿ, ಕೇಳೋದು ನೀರು ಸೌಂಡ್ ಕೇಳ್ತಿದೆ. ನನ್ನ ತಂಗಿದು ಎಕ್ಸ್ಪೀರಿಯನ್ಸ್. ನಡಿತೇನೆ ಡೋಂಟ್ ವರಿ. ನೋಡಿ ಆಯ್ತು, ಸುಮ್ಮನೆ ಕುತ್ಕಳ ಮಂಗ. ಮೆಲ್ಲ ಬಾ, ಜಾರುತ್ತೆ. ಬಾ, ಎಷ್ಟು ಚಂದ ಇದೆ. ನೀರಿಗೆ ಟಚ್ ಮಾಡು. ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ನೋಡಿ ಸಾಕಾಯ್ತು ನನಗೆ. ಅಯ್ಯೋ ದೇವಾ,
Sound ಕೇಳಿ, sound. ಟ್ರೇಲರ್ ಇನ್ನು ಬಾಕಿ ಇದೆ, ಫಿಲ್ಮ್ ಬಾಕಿ ಉಂಟು ಇನ್ನು. ಈ ನಂಗೊಂದು 4 ಮೆಟ್ಲು ಹತ್ತಿಯ ಸಾಕಾಯ್ತು. ಒಂದ್ರಲ್ಲಿ 2 ಹೆಜ್ಜೆ ಇಡು. ಹಾಗೆ ಹಂಗೆ ಹಂಗೆ ಹಿಂಗೆ ಅದಕ್ಕೆ ಬೇಗ ಬಂದದ್ದು, 1 ಗಂಟೆನಲ್ಲಿ ಬೇಕಾಗ್ತದೆ. ಮಧ್ಯಾಹ್ನ ಮಿನಿ ಬಂದಿದ್ರೆ ದೊಡ್ಡದು ಅದೇ ಮಾರೆ, ಇದು ಚಿಕ್ಕದೀಗ ಹೋಗ್ತಾ ದೊಡ್ಡದಾಗ್ತದೆ ನೋಡಲ್ಲಿ. ನಾನು ಈಗಲೇ ಸೇಗ್ತಿದ್ದೆ. ಸಾಕಾಯ್ತು, ಹತ್ತಿ ಸಾಕಾಯ್ತು. ಇಲ್ಲೆಲ್ಲೂ ಅಕ್ಕ ತಡಿ ಅಲ್ಲ, ಇವತ್ತು ರಾತ್ರಿ ಸಣ್ಣ ನಿದ್ದೆ ಬರ್ತದೆ. ಆದರೆ ನೋಡಕ್ ಚಂದ, ಮನಸ್ಸು ಶಾಂತಿ ಆಗಲಿಕ್ಕೆ ಚಂದ, ನೇಚರ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಚಂದ. ಆದರೆ ಸಾಕಾಯಿತು. ಮೊದಲೇ ನಾನು ಉಸಿರು ಬಾಯಲ್ಲಿ ತಗೊಳ್ತಿದ್ದೆ ಶೀತಾಗಿ, ಈಗ ಸಾಕಾಯಿತು. ಫೈನಲಿ ಫ್ರೆಂಡ್ ಬಂದ್ರು. ಬರೀ ಇಂಥದೆಯಾ ಇದು? ಅವಾಗಿಂದ ಅದು ಕಷ್ಟ ಇತ್ತಾ? ಫೀಲ್ ಆಗ್ತಾ ಇತ್ತು ಏನೋ ನೋಡಿ. ಅಯ್ಯೋ ನಾವೊಂದು ಎರಡೆರಡು ನಮಗೂ ಬರುತ್ತೆ. ಆಚೆಗೆ ಜಾಸ್ತಿ ನಿಲ್ಬೇಡಿ ಒಂದು ಕಡೆಯಲ್ಲಿ. ನಾವು ಜಿಗಣೆಯನ್ನು ಕಚ್ಚಿಸ್ಕೊಂಡು, ನಾನು ಸಹ ಕಚ್ಚಿಸ್ಕೊಂಡು, ನೋವಾಗಲ್ಲ ಬಟ್ ರಕ್ತ ಹೀರುತ್ತದೆ. ರಕ್ತ ಹೀರಿದ್ ಗೊತ್ತಾಗಲ್ಲ. ಅದು ಕಳ್ಳರು ಬಂದ್ರೆ ಓಡ್ತಿದ್ದೇವೆ. ಅಯ್ಯೋ, ಆ ಒಂದು ಚಿಕ್ಕ ಪ್ರಾಣಿಗೆ ಹೆದರಿ ಓಡಿ ಅಬ್ಬಾ ಸಾಕಾಯ್ತು. ಎಲ್ಲ ಕಡೆ ಜಿಗಣೆ ಬರ್ತಾ ಇದೆ. ಬಂದ ಪ್ರಭಾವ ನೋಡಿ, ಬಟ್ಟೆ ಬಿಚ್ಕೊಂಡು ಬೆವರು ಸುರಿಸ್ಕೊಂಡು ಫೈನಲಿ ರೀಚ್ ಆದ್ವಿ. ವ್ಯೂ ತೋರಿಸ್ತೇನೆ. ಸೈಡ್ ಬಿಡ ಸಂತೆ. ನಾವಲ್ಲಿ ಹೋದಾಗ ಒಂದು 11 ಗಂಟೆ ಅಷ್ಟೊತ್ತಾಗಿತ್ತು, ಬೇಗ ಆಗಿತ್ತು. ಅಂದರೆ ಯಾರು ಇರಲಿಲ್ಲ, ಅಲ್ಲಿ ಒಬ್ಬರು ಲೋಕಲ್ ಅವರು ಇದ್ರು ಬಿಟ್ಟರೆ ಮತ್ತೆ ಯಾರು ಇರಲಿಲ್ಲ. ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಫೋಟೋಸ್ ಎಲ್ಲ ಆಯಿತು. ಇವ್ರದ್ದು ನೋಡಿ, ಇಲ್ಲಿ ಫೋಟೋಶೂಟ್ ಆಗ್ತುಂಟು. ಇಲ್ಲೇ ವಿಡಿಯೋದಾಗ ಗಾಳಿ ಇದೆ. ಅವರಿಬ್ರು ನೋಡಿ ಗೈಸ್, ಜನ ಇಲ್ಲ ಇವಾಗ, ವೀಕ್ ಡೇಸ್ ಎಲ್ಲ. ಹಾಗಾಗಿ ನೀ ಎಂತ ಮೀನು ಹಿಡಿಯುದಾ? ಉದ್ದಕ ಮಾಡಂದ್ರೆ ಇಲ್ಲಿ ನೋಡಿ, ಈಜಲಿಕ್ಕೆ ಬರುದಿಲ್ಲ. ಇಲ್ಲಿ ನೋಡಿ, ಅಲ್ಲ ಅದನ್ನ ಹಾಕೊಂಡ್ರೆ ಮುಂದಕ್ಕೆ ಹೋಗವಲ್ಲಿ. ಫೋರ್ಸ್ ಹಾಕು ಕೈದು, ಫೋರ್ಸ್ ಹಾಕು ಕೈದು. ನೋಡಿ ಪೂರ ನೀನ್ ತಲೆ ಮುಳುಗ್ಬೇಕು, ಮುಂದೋಗಿ ಇನ್ನಿಟ್ಟು ಪಲ್ಟಿ ಹೊಡಿತೀಗ. ಏ ನಮ್ಮ ಅತ್ತಾಗ 2 ಕೈ ಹಾಕು, 2 ಕೈಯಲ್ಲಿ ಸ್ಪೀಡಾಗಿ ಫೋರ್ಸ್ ಹಾಕ್ಬೇಕು. ನೀನು ಹಿಂದಕ್ಕೆ ಇದು ಮಾಡ್ಬೇಕು, ಜಕ್ಕೋಬೇಕು. ಹಂಗ ಇತ್ತಾಗ ತಿರ್ಗಿಸ್ಕೋ. ಎಂತ ಆಗಲ್ಲ, ಎಲ್ಲಿವರೆಗೂ ಹೋದ್ರೆ ಇಲ್ಲ 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 ಇಲ್ಲ, ರಾಶಿ ಉಂಟು ಇಲ್ಲೇ. ಟ್ರಾವೆಲ್ ಹಾಕುವ ಈಗೆಲ್ಲ ಅದು ಇದು ಬೇಡ. ಯಾಕೆ ಇವಾಗ ನೀರಲ್ಲೆಲ್ಲ ಆಟ ಆಡಿ, ನಾನು ನೀರಿಗೆ ಇಳಿಯಲ್ಲ ಅಂತ ಹೇಳಿ ಡ್ರೆಸ್ ತಗೊಂಬರ್ಲಿಲ್ಲ. ಬಟ್ ಆದ್ರೂ ನಾನು ನೀರಿಗೆ ಇಳಿದೆ, ಚಂಡಿ ಮಾಡ್ಕೊಂಡೆ.
ಚೆನ್ನಾಗಿತ್ತು. ತುಂಬ ಕೋಲ್ಡ್ ಆಗಿದೆ ನೀರು. ಬಿಸಿಲಿದೆ ಇವಾಗ, ಫುಲ್ ಬಿಸಿಲು ಬಂತು. ನೀರಲ್ಲಿ ನೀರು ಫುಲ್ ಕೋಲ್ಡ್ ಇದೆ ಇವಾಗ. ಬಿಸಿಲಿದೆ. ಅದಕ್ಕೆ ನಾನು ಇದನ್ನ ಹಾಕೊಂಡು ಜಿಗಣೆ ಸಿಕ್ಕಾಪಟ್ಟೆ ಇದೆ. ಇವಾಗ ಅಲ್ಲಿ ಹೋಗುವಾಗ ಓಡಿ ಹೋಗ್ಬೇಕು, ಯಾಕಂದರೆ ಜಿಗಾಣೆ ಇದೆ. ಓಕೆ, ಹೋಗುವ ಬನ್ನಿ. ನಾವು ಬಂದಾಗ ಒಬ್ಬರಿದ್ರು ಲೋಕಲ್ ಅವ್ರು. ಇವಾಗ ಸ್ವಲ್ಪ ಜನ ಬಂದರು. ಓಕೆ ಬನ್ನಿ, ಹೋಗುವ. ಮೂರು ಕಾಫಿ ಟೀ. ಸೊ ನೆಕ್ಸ್ಟ್ ಕೆಳಗೆ ಬಂದ ಮೇಲೆ ನಾವು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ವಿ. ಇವ್ರು ನಮ್ಗೆ ಅಲ್ಲಿ ಪರಿಚಯ ಆಗಿದ್ರು. ಅವರು ಲೋಕಲ್ ಪ್ಲೇಸಸ್ ಅದ್ರ ಬಗ್ಗೆ ಹೇಳಿ ಅಂತೆಲ್ಲ ಹೇಳ್ತಿದ್ರು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ಕಲರ್ ಇಲ್ಲ ಹಸಿರಿಲಿದಾವಲ್ಲ, ಇವೆಲ್ಲ ಅಲ್ವಾ? ಅಲ್ಲ, ಅವು ಇನ್ನೂ ಇದಾಗಬೇಕು. ನೋಡಿ ಗೈಸ್, ಕದೀತಿದ್ದೀವಿ. ಯಾರಾದ್ರೂ ಬಂದು ಕಟ್ಟಿ ಬಡ್ತಾ ಇತ್ತಲ್ಲ ಎಲ್ಲ ನೀನು ದೊಣ್ಣೆಗಾರ. ಅದೇ ಹೇಳಿದ್ ನಾನು. ಹುಡುಗಿ ಊಟ ತಗೊಂಡಿದ್ದೇನೆ. ಇವರೆಲ್ಲ ತಿಂಡಿ ತಗೊಂಡಿದ್ದಾರೆ. ತಿಂಡಿ ಊಟ ಟೈಮಲ್ಲಿ ಊಟ ಮಾಡಬೇಕಾದ್ರೆ ಇವರು ನೀವಿಬ್ರು ಒಂದೇ ಪಲ, ಅವಳಿಗೊಬ್ಳಿ ಪಲ, ನೀವು ಬನ್ಸ್ ರಾಜಗಳಿವು. ಒಂದು ಬಾಯ್ಲ್ಡ್ ರೈಸ್. ಊಟ ಮಾಡುವ ಬನ್ನಿ. ಆಗ ನಾವು ವರಂಗಾಗೆ ಬಂದ್ವಿ. ನಾವು ಹೋದ್ಸತಿ ಬಂದಾಗ ಇದು ಫುಲ್ ಹಚ್ಚ ಹಸಿರು, ಇಲ್ಲಿ ಭತ್ತ ಬೆಳೆದಿದ್ದು. ಈಗ ಖಾಲಿ ಬಿಸಿಲು. 3 ಗಂಟೆಗೆ ಸ್ಟಾರ್ಟ್ ಆಗುತ್ತಿದೆ. ಈಗ 2:45 ಆಗಿದೆ. ಇದು ಹೋದ ಬ್ಲಾಗಲ್ಲಿ ತೋರಿಸ್ತೀನಿ, ಬೇಕಾದರೆ ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬಿಡಿ. ನೀರು ಬೇಸಿಗೆಗೆ ನೀರೆಲ್ಲ ಒಳಗೋಗಿದೆ ನೋಡಿ. ಇಲ್ಲಿ ನಾವು ಆವಾಗ ಬಂದಾಗ ಪೇಂಟ್ ಹಾಕಿದ್ದಾರೆ. ಸ್ವಲ್ಪ ಪೇಂಟ್ ಅಲ್ಲ, ಅದು ತಾಮ್ರದ ಹಾಕ್ಯಾರ ಮ್ಯಾಗ. ಇಷ್ಟಿತ್ತು ಈ ವ್ಲಾಗ್. ಇಷ್ಟೆಲ್ಲ ಅಡ್ವೆಂಚರಸ್ ಎಲ್ಲ ಮಾಡಿ ನಾವು ನೋಡಿಕೊಂಡು ಬಂದ್ವಿ. ನೋಡಿದ್ದಕ್ಕೂ ಅಷ್ಟು ಅಡ್ವೆಂಚರ್ ಮಾಡಿದ್ದಕ್ಕೂ ವರ್ತ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.